ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನ್ವಿ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ಮನೆಯಲ್ಲಿ ರುಚಿಯಾದ ಮಸಾಲ ರೊಟ್ಟಿ ಹಾಗೂ ಕೆಂಪು ಚಟ್ನಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮೊದಲಿಗೆ ರೊಟ್ಟಿ ಮಾಡೋಕ್ಕೆ ನಮಗೆ 2 ಕಪ್ಪಷ್ಟು ಅಕ್ಕಿ ಹಿಟ್ಟು, ಕರಿಬೇವನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1 ಕಪ್ಪಷ್ಟು ಕ್ಯಾರೆಟ್ ತುರಿ, ಅರ್ಧ ಕಪ್ಪಷ್ಟು ಕಾಯಿ ತುರಿ, ನಾನು ಕಡಲೆಕಾಯಿ ಬೀಜನ ಹುರಿದು ಗರಿಗರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಹಾಗೆ 2 ಮೆಣಸಿನ್ಕಾಯಿನ ಸಣ್ಣ ಸಣ್ಣದಾಗಿ ಹಚ್ಕೊಂಡಿದ್ದೀನಿ, 1 ಕಪ್ಪಷ್ಟು ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ನಾವು ಇದಕ್ಕೆ ಆ್ಯಡ್ ಮಾಡೋಣ. ಈಗ ಮೊದಲಿಗೆ ಒಂದು ಬಟ್ಲು ತೊಗೊಂಡು ನಾವು 2 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ 1 ಕಪ್ಪಷ್ಟು ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಹಾಗೆ 1 ಕಪ್ಪಷ್ಟು ತುರಿದಿರೋ ಕ್ಯಾರೆಟ್ ಏನು ತೊಗೊಂಡಿದ್ನಲ್ಲ ಅದನ್ನು ಸಹ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಅರ್ಧ ಕಪ್ಪಷ್ಟು ತುರಿದಿರೋ ತೆಂಗಿನಕಾಯಿ ತುರಿ, ಹಾಗೆ ಕಡಲೆಕಾಯಿ ಬೀಜನ ರುಬ್ಕೊಂಡಿದ್ನಲ್ಲ ಅದನ್ನು ಸಹ ಆ್ಯಡ್ ಮಾಡಿ. ಈಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಹಸಿಮೆಣ್ಸಿಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು ಈ ಎರಡನ್ನೂ ಸಹ ನಾನು ಸಣ್ಣ ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸಹ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಕೊನೆಯದಾಗಿ ಇದಕ್ಕೆ ನಾನು ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡ್ತಾಯಿದ್ದೀನಿ. ಜೀರಿಗೆ ಹಾಕೋದ್ರಿಂದ ಅದು ಗ್ಯಾಸ್ ಕಮ್ಮಿ ಮಾಡುತ್ತೆ ಹಾಗೂ ಡೈಜೆಷನ್ ಆಗೋಕ್ಕೆ ಎಲ್ಪ್ ಸಹ ಮಾಡುತ್ತೆ. ಈಗ ಇದೆಲ್ಲನೂ ನಾವು ಒಂದ್ಸಲಿ ಚೆನ್ನಾಗಿ ಕಲಿಸ್ಕೊಡೋಣ. ನೀವು ಬೇಕಾದರೆ ಇನ್ನು ಈರುಳ್ಳಿ ಕೊತ್ತಂಬರಿ ಎಲ್ಲ ಆ್ಯಡ್ ಮಾಡ್ಬೋದು. ಈರುಳ್ಳಿ ಕೊತ್ತಂಬರಿ ಎಲ್ಲ ಎಷ್ಟು ಹಾಕ್ತೀವೋ ಅಷ್ಟು ನಮಗೆ ರುಚಿ ಹೆಚ್ಚಾಗುತ್ತೆ. ಈಗ ಇದಕ್ಕೆ ನಾನು ಸ್ವಲ್ಪ ಬಿಸಿ ನೀರನ್ನ ಹಾಕ್ಕೊಳ್ಸ್ಕೊತಾ ಇದ್ದೀನಿ. ಬಿಸಿನೀರು ಹಾಕ್ಕೊಳ್ಸೋದ್ರಿಂದ ಹಿಟ್ಟು ತುಂಬ ಮೃದುವಾಗಿ ಬರುತ್ತೆ, ತುಂಬ ಸಾಫ್ಟಾಗಿ ಬರುತ್ತೆ. ಈ ರೀತಿ ಸ್ವಲ್ಪನೇ ನಾವು ಬಿಸಿನೀರನ್ನ ಹಾಕ್ಕೊಂಡು ಹಿಟ್ಟನ್ನ ನಾವು ಚೆನ್ನಾಗಿ ಕಲಿಸ್ಕೊಳ್ಳೋಣ. ನೋಡಿ, ಈ ರೀತಿ ಹಿಟ್ಟನ್ನ ನಾವು ಕಲಿಸ್ಕೋಬೇಕಾಗತ್ತೆ, ತುಂಬ ತೆಳ್ಳಗೆ ಮಾಡ್ಕೊಬೇಡಿ, ಈ ರೀತಿ ಆದರೆ ಸಾಕು. ಇವಾಗ ನಾವು ಇದನ್ನು ಒಂದು ತಟ್ಟೆ ಮುಚ್ಚಿ ಸ್ವಲ್ಪ ಹೊತ್ತು ಎತ್ತಿಟ್ಬಿಡೋಣ. ಈಗ ಚಟ್ನಿ ಮಾಡ್ಕೊಳ್ಳೋಕ್ಕೆ ನಾವು ಮೊದಲನೇದಾಗಿ ಸ್ವಲ್ಪ ಉದ್ದಿನ ಬೇಳೆನ ಹುರ್ಕೊಂಡು ಅದು ಸ್ವಲ್ಪ ಘಮ ಬರೋಕ್ಕೆ ಸ್ಟಾರ್ಟ್ ಆದಾಗ ಎತ್ತಿಟ್ಕೊಳ್ಳಿ. ಹಾಗೆ ನೆಕ್ಸ್ಟು ನಾನು ಕಡಲೆಬೇಳೆನೂ ಸಹ ಅದೇ ರೀತಿ ನಾನು ಹುರ್ಕೊಂಡಿದ್ದೀನಿ. ಈಗ ಕಡಲೆಕಾಯಿ ಬೀಜನೂ ಸಹ ಹುರ್ಕೊಂಡು ಒಂದು ಸೈಡ್ ಇಟ್ಕೊಳ್ಳಿ. ಕಡಲೆಕಾಯಿ ಬೀಜ ಸಿಪ್ಪೆ ತಕ್ಕೊಳ್ಳಿ. ಹಾಗೆ 1-4 ಬ್ಯಾಡಗಿ ಮೆಣಸಿನ್ಕಾಯಿ, ಅದ್ರ ಜೊತೆ 1-2 ಮಣ್ಕಟ್ಟು ಮೆಣಸಿನ್ಕಾಯಿನೂ ಸಹ ನಾನು ಹುರ್ಕೊತಾ ಇದ್ದೀನಿ. ಈಗ ನಾನು ಇದಕ್ಕೆ ಒಂದು 4-5 ಕರಿಬೇವಿನ ಎಲೆನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಸೈಡ್ ಇಟ್ಕೊಳ್ಳಿ. ಗ್ಯಾಸ್ ಆಫ್ ಮಾಡಿಕೊಂಡು ಪಾತ್ರೆ ಕಾಯ್ದಿರುತ್ತಲ್ಲ ಅದಕ್ಕೇ ನಾವು ಸ್ವಲ್ಪ ಕೊಬ್ಬರಿ ತುರಿನ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ, ಸಾಕು. ಈಗ ಇದೆಲ್ಲ ಸ್ವಲ್ಪ ಆರಿದ ಮೇಲೆ ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಹುರ್ಕೊಂಡಿರೋ ಕಡಲೆ ಬೀಜದ್ದು ಸಿಪ್ಪೆ ತೆಗೆಯೋದನ್ನ ಮರಿಬೇಡಿ. ಸಿಪ್ಪೆ ತೆಗೆದ್ಬಿಟ್ಟು ನಾವು ಅದನ್ನು ರುಬ್ಬಕ್ಕೆ ಹಾಕ್ಕೊಳ್ಳೋಣ. ಈಗ ಇದ್ರ ಜೊತೆ ನಾನು ಒಂದು 7 ಎಸಳು ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಹುಣಸೆಹಣ್ಣು ಸಹ ಆ್ಯಡ್ ಮಾಡಿಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ನಾನು ನೀರನ್ನು ಮಿಕ್ಸ್ ಮಾಡಿ ಇದನ್ನು ರುಬ್ಕೊತೀನಿ ಈ ರೀತಿ. ಈಗ ನಾನೊಂದು ಬಾಣಲಿಗೆ ಸ್ವಲ್ಪ ಸಾಸಿವೆ ಸಿಡಿದ್ಮೇಲೆ ಸ್ವಲ್ಪ ಜೀರಿಗೆ, ಉದ್ದಿನಬೇಳೆ ಹಾಗೆ ಕಡಲೆಬೇಳೆನ ಸ್ವಲ್ಪ ಹಾಕ್ಕೊಂಡು ಅದ್ರ ಜೊತೆಗೆ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೂ 1-2 ಬ್ಯಾಡಗಿ ಮೆಣಸಿನ್ಕಾಯಿನ ಮುರಿದು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ನಾನು ರುಬ್ಕೊಂಡಿರೋ ಚಟ್ನಿಗೆ ಈ ಒಗ್ಗರಣೆನ ಆ್ಯಡ್ ಮಾಡ್ತಾ ಇದ್ದೀನಿ. ಒಗ್ಗರಣೆ ಮಾಡ್ಕೊಂಡು ಹಾಕ್ಕೊಳ್ಳೋದ್ರಿಂದ ಚಟ್ನಿ ಇನ್ನೂ ರುಚಿ ಕೊಡುತ್ತೆ. ಇವಾಗ ನಾನು ರೊಟ್ಟಿ ಸ್ವಲ್ಪ ನೆಂದಿದೆ, ಇವಾಗ ಅದನ್ನು ತೆಗಿಬೋದು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ನೆಂದಿದೆ ಅಂತ. ನಾನು ಇವಾಗ ಇದನ್ನು ಈ ರೀತಿ ಒಂದು ಉಂಡೆ ಮಾಡಿಕೊಂಡು ನಾನು ಒಂದು ಬಟ್ಟೆ ಮೇಲೆ ಇದನ್ನು ತಟ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ತಟ್ಕೊಳ್ಳಿ. ನಿಮ್ಗೆ ಏನಾದ್ರು ತಟ್ಕೋಬೇಕಾದ್ರೆ ಕೈ ಅಂಟಿದೆ ಅಂದರೆ ಕೈನ ಸ್ವಲ್ಪ ನೀರಲ್ಲಿ ತ್ಯಾವ ಮಾಡಿಕೊಂಡು ಈ ರೀತಿ ಕ್ಲೀನಾಗಿ ತಟ್ಕೊಳ್ಳೋಣ. ಈಗ ಇದನ್ನು ಕಾಯ್ದಿರೋ ಹಂಚ್ ಮೇಲೆ ಹಾಕ್ಕೊಳ್ಳೋಣ. ನೋಡಿ, ಬಟ್ಟೆಯಿಂದ ರೊಟ್ಟಿ ಬಿಡಬೇಕಾದ್ರೆ ನಾವು ಫಸ್ಟು ಒಂದ್ಸಲಿ ಕ್ಲೀನಾಗಿ ಸುತ್ತ ಈ ರೀತಿ ತಟ್ಕೊಂಡು ನಂತರ ಬಟ್ಟೆ ತೆಗೆದಾಗ ನಮಗೆ ಬಟ್ಟೆ ಕ್ಲೀನಾಗಿ ಬರುತ್ತೆ. ಯಾವುದೇ ರೊಟ್ಟಿ ಹಿಟ್ಟು ಸಹ ಅದಕ್ಕೆ ಅಂಟ್ಕೊಂಡಿರಲ್ಲ. ನೀವೇ ನೋಡ್ಬೋದು, ಒಂದು ಸ್ವಲ್ಪ ಸಹ ಬಟ್ಟೆಗೆ ಅಂಟ್ಕೊಂಡಿಲ್ಲ. ತಟ್ಟೆ ಮುಚ್ಚಿ ನಾವು 2 ಸೈಡ್ ಈ ರೀತಿ ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಮಸಾಲ ರೊಟ್ಟಿ ರೆಡಿಯಾಗಿದೆ. ಬಿಸಿ ಬಿಸಿ ಮಸಾಲ ರೊಟ್ಟಿ ಹಾಗೂ ಕೆಂಪು ಖಾರ ಚಟ್ನಿ ಸವಿಯಲು ಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಲೈಕ್ ಮಾಡಿ.